ಹಾಯ್! ಇದೇನಿದು ಇಂಟ್ರೋ ವಿಡಿಯೋ ಬಿಟ್ಟು ಡೈರೆಕ್ಟಾಗಿ ಪ್ರಾಡಕ್ಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ವಿಡಿಯೋ ಅಂದ್ಕೊಂಡಿದ್ದೀರಾ? ಜಸ್ಟ್ ಫಾರ್ ಎ ಚೇಂಜ್ ಈ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಶ್ರೇಯಾ ವ್ಲಾಗ್ಸ್‌ಗೆ ವೆಲ್ಕಮ್. ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾನು ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಸ್ಕಿನ್ ಕೇರ್ದು ಅಂತ ತೋರಿಸೋಣ ಅಂತ ಸ್ಟಾರ್ಟ್ ಮಾಡಿದೆ. ಇದ್ರ ಬಿಟ್ಟು ಇನ್ನೂ ಕೂಡ ಸಿರಮ್ ಮತ್ತು ಎಕ್ಸ್ಫೋಲಿಯೇಟಿಂಗ್ ಲಿಕ್ವಿಡ್ ಸೊ ಅದು ಕೂಡ ಅಪ್ಲೈ ಮಾಡ್ತೀನಿ. ಬಟ್ ಇದು ಜಸ್ಟ್ ಅ ಸಿಂಪಲ್ ಸ್ಕಿನ್ ಕೇರ್ ಲೈಕ್ ಡೇ ಟು ಡೇ. ಆ ಸಿರಮ್ ಮತ್ತು ಎಕ್ಸ್ಫೋಲಿಯೇಟಿಂಗ್ ಅದನ್ನು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಆ ಥರ ಯೂಸ್ ಮಾಡ್ತೀನಿ. ಅದನ್ನು ಟೈಮ್ ಸಿಕ್ಕರೆ ಇನ್ನೊಂದು ಸರ್ತಿ ವೀಡಿಯೋ ಮಾಡ್ತೀನಿ. ಇದು ಇವಿಯಾನ್ ಕ್ರೀಮ್ ಅಂತ. ಇದು ಆ್ಯಕ್ಚುಲಿ ತುಂಬ ಎಫೆಕ್ಟಿವ್ ಇದೆ ನನಗೆ ಅನ್ಸಿದ ಪ್ರಕಾರ. ಏನಂದರೆ ಬ್ಲ್ಯಾಕ್ ಸ್ಪಾಟ್ಸ್ ಆಯಿತು, ಡಾರ್ಕ್ ಸ್ಪಾಟ್ಸ್ ಆಯಿತು, ಸೊ ಈ ಥರ ಏನಾದರೂ ಇತ್ತು ಅಂದರೆ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಲೈಟ್ ಆಗುತ್ತೆ. ಈವನ್ ಅಂಡರ್ ಐ ಕೂಡ ಡಾರ್ಕ್ನೆಸ್ ಎಲ್ಲ ತುಂಬ ರೆಡ್ಯೂಸ್ ಆಗಿದೆ. ಇದು ತುಂಬ ಹೆಲ್ಪ್ಫುಲ್ ಇದೆ ಈವನ್ ಅರೌಂಡ್ ದ ಮೌತ್ ಕೂಡ. ಬಟ್ ಕನ್ಸಿಸ್ಟೆಂಟಾಗಿ ಡೈಲಿ ಯೂಸ್ ಮಾಡಬೇಕಾಗುತ್ತೆ, ಅದರಿಂದ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಈವನ್ ಅರೌಂಡ್ ದ ನೆಕ್ ಕೂಡ ಇದು ರೆಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ಇದನ್ನ ಅಪ್ಲೈ ಮಾಡೋಕ್ಕೆ ಮುಂಚೆ ಎಕ್ಸ್ಫೋಲಿಯೇಟಿಂಗ್ ಲಿಕ್ವಿಡ್ನ ಅಪ್ಲೈ ಮಾಡಿಬಿಟ್ಟು ಇವಿಯಾನ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡಿದ್ರೆ ವೆರಿ ಎಫೆಕ್ಟಿವ್. ಸೊ ಅದಾದಮೇಲೆ ಲಿಪ್ ಬಾಮ್ನ ಅಪ್ಲೈ ಮಾಡಿದೆ. ಇವಾಗ ಹೇಗಿದ್ರು ಚಳಿಗಾಲ ಇದೆಯಲ್ಲ, ಸೊ ಒಂದು ಲಿಪ್ ಬಾಮ್ ಹಚ್ಚಿದ್ರೆ ಒಂದು ಲಿಪ್ಸಿಗೆಲ್ಲ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಇಲ್ಲಾಂದರೆ ಕಂಪ್ಲೀಟಾಗಿ ಡ್ರೈ ಆಗಿ ಒಂಥರ ಇರಿಟೇಷನ್ ಆಗ್ತಿರುತ್ತಲ್ವ. ಸೊ ಲಿಪ್ ಬಾಮ್ ಅಪ್ಲೈ ಮಾಡಿದೆ. ಅದಾದಮೇಲೆ ಲೈಟಾಗಿ ಒಂಚೂರು ಮೇಕಪ್ ಮಾಡ್ಕೊಳ್ಳೋಣ ಅಂತ ಕಾಜಲ್ ಅಪ್ಲೈ ಮಾಡಿದೆ. ಮೇಕಪ್ ಅಂದಿದ ತಕ್ಷಣ ಫೌಂಡೇಶನ್, ಪ್ರೈಮರ್ ಎಟ್ಸೆಟ್ರಾ ಅಲ್ಲ, ಜಸ್ಟ್ ಸಿಂಪಲ್ಲಾಗಿ ಕಾಜಲ್ನ ಅಪ್ಲೈ ಮಾಡಿದೆ ಲೈಟಾಗಿ, ನಾಟ್ ಅ ಡಾರ್ಕ್. ನಮಗೆಲ್ಲ ಒಂದು ಹಾಬಿ ಇದೆಯಲ್ಲ, ಏನಾದ್ರು ಹಚ್ಕೋಬೇಕಾದ್ರೆ ಬಾಯಿನ ಹಿಂಗೆ ಬಿಟ್ಕೊಂಡು ಹಚ್ಕೊಳ್ಳೋದು. ಸೊ ಅದಕ್ಕೆ ಕ್ಲೋಸ್ ಮಾಡಿದೆ. ಸೊ ಇದಾದಮೇಲೆ ಲೈಟಾಗಿ ಜಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡೋದು. ಜಸ್ಟ್ ಟ್ಯಾಬ್ ಮಾಡ್ತಾಯಿದ್ದೀನಿ ಅಷ್ಟೇ, ಲೈಕ್ ನಾಟ್ ಕಂಪ್ಲೀಟ್ಲಿ ಡಾರ್ಕಾಗಿ ಹಚ್ತಿಲ್ಲ. ಸೊ ಇಷ್ಟ ಆಯಿತು ಸ್ನಾನ ಆದಮೇಲೆ ಈ ಸ್ಕಿನ್ ಕೇರ್. ಆ್ಯಂಡ್ ನೆಕ್ಸ್ಟ್ ನಾನು ರಾತ್ರಿಯೇ ಚಿಯಾ ಸೀಡ್ಸ್ನ ಸೋಕ್ ಮಾಡಿದ್ದೆ. ಸೊ ಇದಕ್ಕೆ ನಾರ್ಮಲಾಗಿ ನಿಂಬೆಹಣ್ಣು ಹಾಕ್ಕೊಂಡು ಮತ್ತು ಸೆಲಾನ್ ಸಿನಮನ್ ಪೌಡರ್ ಹಾಕ್ಕೊಂಡು ಇದನ್ನು ಕುಡಿತಿದ್ದೀನಿ. ಸೊ ಇದು ಕೂಡ ನಾನು ಏನೇ ಮಾಡಿದ್ರು ಲೈಕ್ ಡೈಲಿ ಈ ಥರ ಒಂದು ಲಿಕ್ವಿಡ್ ಏನಾದರೂ ಕುಡಿಯೋದಾಯಿತು ಅದೆಲ್ಲ ನಾನು ಅಷ್ಟು ಫಾಲೋ ಮಾಡೋದಿಲ್ಲ. ಬಟ್ ನನಗೆ ಇಫ್ ಐ ಫೀಲ್ ಲೈಕ್ ಓಕೆ ಮಾಡಬೇಕಿದನ್ನ ಅಂತ ಅನ್ನಿಸ್ದಾಗ ಮಾಡ್ತೀನಿ. ಇದು ಬ್ಲೋಟಿಂಗ್ ಎಲ್ಲ ತುಂಬ ಕಡಿಮೆ ಕೂಡ ಮಾಡುತ್ತೆ. ಸೊ ಅದಾದಮೇಲೆ ಕುಡ್ದಿದ ತಕ್ಷಣ ಏನೇ ಆಯಿತು, ನೀವು ಮಾರ್ನಿಂಗ್ ತಗೋತಿರಲ್ಲ, ಸೊ ಅದಾದಮೇಲೆ ತಕ್ಷಣ ಏನೂ ತಿನ್ನಬಾರ್ದು. ನಾನು 1 hour 2 hour ಆದಮೇಲೆ ಏನೊಂದನೇ ಆಯಿತು ತಿನ್ನೋದು. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ. ನಾನಿವತ್ತು ಮಾಡ್ಕೋತಿರೋದು ಮಿಲ್ಲೆಟ್ ಕಿಚಡಿ. ಸೊ ಇದು ತುಂಬ ಅಂದರೆ ತುಂಬ ಸಿಂಪಲ್ ಇದೆ, ಬೇಗ ಕೂಡ ಆಗುತ್ತೆ. ನಾನಿಲ್ಲಿ ಲಿಟಲ್ ಮಿಲ್ಲೆಟ್ ತೊಗೊಂಡಿದ್ದೀನಿ, ಅದಕ್ಕೆ ಹೆಸರುಬೇಳೆ ಕೂಡ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಇದಕ್ಕಿವಾಗ ಏನೇನು ಬೇಕಂದರೆ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಗೋಡಂಬಿನ ಸ್ವಲ್ಪ ಮೊದಲೇ ಹುರಿದ್ಬಿಟ್ಟು ತೆಗ್ದಿಟ್ಕೋತಿದ್ದೀನಿ ನಾನು, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತಲ್ಲ ಅದ್ರ ಜೊತೆನೇ ಹಾಕಿದ್ರೆ, ಅದಕ್ಕೋಸ್ಕರ ಅದ್ರ ಜೊತೆ ಹಾಕ್ಕೊಳ್ಳೋರು ಹಾಕ್ಕೋಬೋದು ಹಾಗೆಯೇ. ನೆಕ್ಸ್ಟ್ ಇದಕ್ಕೆ ಜೀರಿಗೆ ಹಾಕ್ತಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಜಜ್ಜಿಟ್ಕೊಂಡಿರೋದು, ಆಮೇಲೆ ಇದಕ್ಕೆ ಮೆಣಸು ಹಾಕ್ತಿದ್ದೀನಿ. ಸೊ ಅದ್ರ ಜೊತೆಗೆ ಕರಿಬೇವು ಸ್ವಲ್ಪ ಹಾಕಬೇಕು. ಇದನ್ನೆಲ್ಲ ಹಾಕ್ಕೊಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇವಾಗ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಸೊ ಈಗ ಹಿಂಗೆ ಹಾಕಿದ್ಮೇಲೆ ಒಂದು 2 ಸೆಕೆಂಡ್ ಬಿಡೋಣ ಅಷ್ಟೇ. ಸೊ ಇವಾಗ ನಾನು ಶುಂಠಿ ಕೂಡ ಹಾಕೋತಾ ಇದ್ದೀನಿ. ಸೊ ಇದನ್ನು ಒಂದು ಸ್ವಲ್ಪ ಬ್ರೌನಿಷ್ ಆಗ್ತಾ ಬರ್ತಿದ್ದ ಹಾಗೆಯೇ ನಾವು ನೆನೆಸಿಟ್ಟಿದ್ವಲ್ಲ ಮಿಲ್ಲೆಟ್ ಅದನ್ನೆಲ್ಲ ಇದರೊಳಗೆ ಹಾಕೋಬೇಕು. ಬಟ್ ನೀರು ಹಾಕೋಂಗಿಲ್ಲ, ಜಸ್ಟ್ ಮಿಲ್ಲೆಟ್ ಮತ್ತು ಹೆಸರು ಬೇಳೆ ನೆನೆಸಿದ್ವಲ್ಲ ಅದನ್ನು ಮಾತ್ರ ಇದಕ್ಕೆ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಒಂದು 5 ನಿಮಿಷ ಅದನ್ನು ಫ್ರೈ ಮಾಡಬೇಕು. ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಮಿಲ್ಲೆಟ್ದು ಅಲ್ಲಿವರೆಗೂ. ಅದು ಆದಮೇಲೆ ತಕ್ಷಣವೇ ನೀರು ಹಾಕ್ಕೊಳ್ಳೋಣ, ಎಷ್ಟು ಬೇಕಷ್ಟು ನೀರು ಹಾಕಬೇಕು. ಇದು ಮಿಲ್ಲೆಟ್ ಆಗಿದ್ದರಿಂದ ನನಗೆ ತುಂಬ ಗಟ್ಟಿ ಇದ್ದರೆ ಇಷ್ಟ ಆಗೋಲ್ಲ, ಯಾಕಂದರೆ ಜಾಸ್ತಿ ನೀರು ಹೀರ್ಕೊಳ್ಳುತ್ತಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ತೀನಿ, ಸ್ವಲ್ಪ ಕಿಚಡಿ ಟೈಪ್ ಬರಲಿ ಅಂತ. ಆಮೇಲೆ ಒಂದು 2 ವಿಷಲ್ ಹಾಕಿಸ್ಕೊಂಡ್ರೆ ಮುಗೀತದಷ್ಟೇ. ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡಿದೆ, ಉಪ್ಪು ಅರಿಶಿನ ಎಲ್ಲ. ಸೊ ಅದು ಕುದಿಬೇಕಾದ್ರೆ ಸ್ವಲ್ಪ ಗೋಡಂಬಿನ ಹಾಕೋತಾ ಇದ್ದೀನಿ ಬೇಯೋದಕ್ಕೆ. ಬಟ್ ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ, ಯಾಕಂದರೆ ಆಮೇಲೆ ಎಲ್ಲ ಆದಮೇಲೆ ಕ್ರಿಸ್ಪಿಯಾಗಿ ಬರಲಿ ಅಂತ.
ಕೊತ್ತಂಬರಿ ಕೂಡ ಹಾಕ್ಕೋತಾ ಇದ್ದೀನಿ. ಮೇ ಬಿ ಇದನ್ನೆಲ್ಲ ವಿಷಲ್ ಕೂಗಿಸಿದ ಮೇಲೆ ಕೊತ್ತಂಬರಿ ಉದುರಿಸ್ಕೋಬೋದು. ಸೊ ನಾನು ಇದಕ್ಕೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ. ಸೊ ಈಗ ರೆಡಿ ಆಗುತ್ತಲ್ಲ, ಇವಾಗ ಕೂಡ ನಾನು ಗೋಡಂಬಿ ಮತ್ತು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಸೊ ತಿಂಡಿ ಎಲ್ಲ ಮುಗಿದ್ಮೇಲೆ ಪೈನಾಪಲ್ ತಿನ್ನೋಣ ಅಂತ ತಿಂದೆ. ಆಮೇಲೆ ಮಧ್ಯಾಹ್ನಕ್ಕೆ ಏನು ಮಾಡಿಕೊಂಡೆ ಅಂದರೆ ಸಿಂಪಲ್ಲಾಗಿ ಬೇಳೆ ಸಾರು ಮತ್ತು ಬಜ್ಜಿ ಮತ್ತು ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕಿದ್ವಿ. ಸೊ ಅದು ಕೂಡ ಹಾಕ್ಕೊಂಡಿದ್ದೆ. ಎಳ್ಳಿಕಾಯಿ ಸಿಗೋದೆಲ್ಲ ತುಂಬ ರೇರ್ ಇವಾಗ, ಅಷ್ಟೊಂದು ಸಿಗೋಲ್ಲ ಮೊದಲಿನಷ್ಟು. ಅವಾಗೆಲ್ಲ ಮರದಲ್ಲೇ ಕಿತ್ಕೊಬಿಡ್ತಿದ್ವಿ. ಇವಾಗ ಪ್ರತಿಯೊಂದೂ ದುಡ್ಡು ಕೊಟ್ಟೇ ಕೊಂಡ್ಕೋಬೇಕು. ಸೊ ಅದೆಲ್ಲ ಆದಮೇಲೆ ಸಂಜೆ ಹಾಗೆ ಒಂದು ಗ್ರೀನ್ ಟೀ ಕುಡಿಯೋಣ ಅಂತ ಗ್ರೀನ್ ಟೀ ಮಾಡಿಕೊಂಡೆ. ಚಳಿ ಇದೆ, ಸೊ ತುಂಬ ರಿಲೀಫ್ ಅನಿಸುತ್ತೆ ಕುಡಿದಾಗ. ಸೊ ಹಾಗೆ ಸಂಜೆ ಮೇಲೆ ಒಂದು ಸ್ವಲ್ಪ ವಾಕ್ ಹೋದಂಗೆ ಆಗುತ್ತೆ ಅಂತ ಹೋದೆ. ಝೂಡಿಯೋದಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಅದು ಇದು ಹಾಕಿದ್ರು, ನೋಡೋಣ ಹೆಂಗಿದೆ ಅಂತ ಝೂಡಿಯೋನ ನೋಡೋದಕ್ಕೆ ಹೋದೆ. ಬಟ್ಟೆ ಏನಾದರೂ ತೊಗೊಳಕ್ಕೆ ಇಷ್ಟ ಆದರೆ ತಗೊಳ್ಳೋಣ ಅಂತ. ಆದರೆ ನಾನು ಬಟ್ಟೆ ತಗೊಳ್ಳಿಲ್ಲ. ಏನು ತೊಗೊಬಂದೆ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಜಾಸ್ತಿ ಏನು ತೊಗೊಳ್ಳಿಲ್ಲ, ಒಂದು 2 ಐಟಮ್ ಅಷ್ಟೇ ತೊಗೊಂಡೆ. ಝೂಡಿಯೋದಲ್ಲಿ ಶೂ ಕಲೆಕ್ಷನ್ ಮಾತ್ರ ತುಂಬ ತುಂಬ ಸೂಪರಾಗಿದ್ದಾವೆ. ಎಲ್ಲ ಶೂಗಳು ಬೇಕು ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿರೋ ಶೂಸ್ ಬಂದಿದೆ ಝೂಡಿಯೋದಲ್ಲಿ ಇವಾಗ. ಬೇಕು ಅನ್ನೋರು ಒಂದ್ಸತಿ ಹೋಗಿ ಚೆಕ್ ಮಾಡಿ. ಹೇಗಿದ್ರು ವಿಂಟರ್ ಇವಾಗ, ಶೂಸ್ ಏನಾದರೂ ತಗೊಳ್ಳೋ ಪ್ಲ್ಯಾನ್ಸಲ್ಲಿದ್ದರೆ ಝೂಡಿಯೋದಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ಇದಾಯಿತು. ಇವಾಗ ಇಲ್ಲಿಂದ ಬಂದುಬಿಟ್ಟು ವಾಪಸ್ಸು ಬೆಳಗ್ಗೆಗೆ ಸ್ವಲ್ಪ ವಾಂಗಿಬಾತ್ ಗೊಜ್ಜು ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಕಡಲೆಬೇಳೆ ಸಾಸಿವೆ ಎಲ್ಲ ಹಾಕಿ ಹುರ್ಕೋತಾ ಇದ್ದೀನಿ ಇದನ್ನು. ಸೊ ಅದಾದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಂಡೆ ಮತ್ತು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬಿರಿಯಾನಿ ರೆಸಿಪಿ ತೋರಿಸಿ ಅಂತ ಹೇಳಿದರು. ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನೆಕ್ಸ್ಟ್ ನಾನು ಖಂಡಿತ ಅದನ್ನು ಮಾಡಿ ಹಾಕ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ. ಸೊ ಇವಾಗ ಇದು ಫ್ರೈ ಆಗ್ತಾ ಇದೆ, ಬ್ರೌನಿಷ್ ಕಲರ್ ಆಗಲಿ. ಆ್ಯಕ್ಚುಲಿ ತುಂಬ ಖುಷಿ ಕೊಡುತ್ತೆ ಯಾರಾದರೂ ಒಬ್ರು ಈ ಥರ ಕಮೆಂಟ್ ಮಾಡಿದಾಗ, ಓಕೆ ನೋಡ್ತಿದ್ದಾರೆ ನನ್ನ ವ್ಲಾಗ್ಸ್ನ, ಇಷ್ಟಪಡ್ತಿದ್ದಾರೆ ಅಂತ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್ ಎಲ್ಲರೂ. ಸೊ ಆಮೇಲೆ ಕಡಲೆ ಬೀಜನ ಇದರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಹಾಕ್ಬೋದಿತ್ತು, ಬಟ್ ಇದನ್ನು ಸಪ್ರೇಟಾಗಿ ನಾನು ಫ್ರೈ ಮಾಡಿ ಎತ್ತಿಟ್ಕೋತೀನಿ. ಯಾಕಂದರೆ ವಾಂಗಿಬಾತ್ ಮಾಡಾದಮೇಲೆ ಬೆಳಗ್ಗೆ ಅನ್ನ ಎಲ್ಲ ಕಲಿಸ್ಕೊತೀವಲ್ಲ, ಆವಾಗ ಅದ್ರ ಮೇಲೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತಿದ್ದು. ಸೊ ಇವಾಗಲೇ ಫ್ರೈ ಮಾಡಿ ಎತ್ತಿಟ್ಕೋತೀನಿ, ಬೆಳಗ್ಗೆಗೆಲ್ಲ ಅಷ್ಟು ಟೈಮ್ ಇರೋದಿಲ್ಲ. ಸೊ ಇವಾಗ ಗೊಜ್ಜಿಗೆ ಏನೇನು ಬೇಕೆಲ್ಲ ಮಸಾಲೆ ಹಾಕ್ಕೊಂಡು, ಬದನೆಕಾಯಿ ಕೂಡ ಹಾಕ್ಕೊಂಡು, ಹುಣಸೆಹಣ್ಣಿನ ರಸ ಹಾಕ್ಕೋತಾ ಇದ್ದೀನಿ. ತುಂಬ ಇಷ್ಟ ಆಗುತ್ತೆ. ನಾನು ಜಾಸ್ತಿ ಔಟ್ಸೈಡ್ದೆಲ್ಲ ಅಷ್ಟು ತಿನ್ನೋದಿಲ್ಲ. ಮಸಾಲೆ ಕೂಡ ಅಂದರೆ ಹಾಕ್ತೀವಿ, ರೇರು, ಎಲ್ಲೆಲ್ಲಿಗೆ ತುಂಬ ಅವಶ್ಯಕತೆ ಅನಿಸುತ್ತೆ ಆ ಥರದಕ್ಕೆಲ್ಲ. ಈಗ ವಾಂಗಿಬಾತ್ ಪೌಡರು ಮನೇಲೇ ಒಂದು ಸತಿ ಪೌಡರ್ ಮಾಡ್ಕೊತೀವಿ, ಇನ್ನೊಂದು ಸತಿ ಅಂಗಡಿಯಿಂದ ತಂದಾಕ್ತೀವಿ. ಇವಾಗ ಪೌಡರ್ ಖಾಲಿ ಆಗಿತ್ತು, ಸದ್ಯಕ್ಕೆ ಇರಲಿಲ್ಲ, ಅರ್ಜೆಂಟಿಗೆ ಅಂಗಡಿಯಿಂದನೇ ತೊಗೊಬಂದಿದ್ದು. ಸೊ ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲ ಒಂಥರ ಪುಳಿಯೋಗರೆ ಥರ ಟೈಪಲ್ಲಿ ಬರುತ್ತೆ, ಬಟ್ ಪುಳಿಯೋಗರೆ ಪೌಡರ್ ಮಾತ್ರ ಮನೇಲೇ ಮಾಡ್ಕೊಳ್ಳೋದು. ಸೊ ನಿಮ್ಗೆ ಏನಾದರೂ ರೆಸಿಪಿ ಬೇಕಿತ್ತು ಅಥವಾ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಗೈಸ್, ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಸೊ ಆಮೇಲೆ ಸಂಜೆ ಹಾಗೆ ಮನೆ ಹತ್ರನೇ ತರಕಾರಿಗಳೆಲ್ಲ ಬಂದಿತ್ತು. ಸ್ವಲ್ಪ ಸೌತೆಕಾಯಿ, ಕ್ಯಾರೆಟು, ಬದನೆಕಾಯಿ ಮತ್ತು ಆಲೂಗಡ್ಡೆ ಇದನ್ನೆಲ್ಲ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಕ್ಯಾರೆಟ್ ಇದನ್ನೆಲ್ಲ ತಿನ್ನೋಣ ಅಂತ ತೊಗೊಂಡಿರ್ತೀನಿ, ಮತ್ತೆ ಮರ್ತೇ ಹೋಗ್ಬಿಟ್ಟಿರುತ್ತೆ. ಎಲ್ಲ ಆ್ಯಕ್ಚುಲಿ ಫಾಲೋ ಮಾಡಬೇಕು ಗೈಸ್, ಹೆಲ್ತ್ ಇಲ್ಲಾಂದರೆ ಹಾಳಾಗಿಬಿಡುತ್ತೆ, ತುಂಬ ದಪ್ಪ ಆಗ್ತೀವಿ, ಹೆಲ್ತ್ ಹ್ಯಾಬಿಟ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಫಾಲೋ ಮಾಡಬೇಕು. ಸೊ ನೋಡೋಣ. ಸೊ ಇದೆಲ್ಲ ತೊಗೊಂಡಿರೋದು ನಾನು ತರಕಾರಿನ. ಕೆಳಗಡೆ ಬರುತ್ತಲ್ಲ ಆಟೋದಲ್ಲಿ ಬರುತ್ತೆ ಆ್ಯಕ್ಚುಲಿ, ಫ್ರೆಶ್ ತರಕಾರಿ ತೊಗೊಬರ್ತಾರೆ. ಸೊ ಅದಾದಮೇಲೆ ಇನ್ನೇನು ಸಂಕ್ರಾಂತಿ ಹಬ್ಬ ಬಂತಲ್ಲ, ಕೊಬ್ಬರಿ ಒಣಗಿಸ್ತಿದ್ವಿ. ಈಗ ಬೆಲ್ಲನ ಸ್ವಲ್ಪ ಕಟ್ ಮಾಡಿ ಒಣಗಿಸ್ತಿದ್ದೀನಿ. ಬೆಲ್ಲ ಆ್ಯಕ್ಚುಲಿ ಮನೆಯಲ್ಲಿ ಒಣಗಿದ್ಮೇಲೆ ಕಟ್ ಮಾಡ್ತಾರೆ. ಸೊ ಇದು ಕೂಡ ಕಟ್ ಮಾಡಿ ಇಟ್ಟಿದ್ದಾರೆ. ಇಷ್ಟನ್ನು ಇನ್ನೂ ಸಣ್ಣ ಮಾಡಬೇಕು, ಇದು ಜಸ್ಟ್ ಇವಾಗ ಕಟ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಆಮೇಲೆ ಇಷ್ಟು ದಪ್ಪ ಬೆಲ್ಲ ಹಾಕ್ಬಿಡ್ತೀವಿ ಅಂದ್ಕೋಬೇಡಿ. ನೋಡಿ ಇಲ್ಲಿ ಇದನ್ನು ಇನ್ನೊಂದು ಸ್ವಲ್ಪ ದಿವಸ, ಒಂದು 2 ದಿನ ಒಣಗ್ತು ಬೆಲ್ಲ. ಅದಾದಮೇಲೆ ಮತ್ತಿವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದಾರೆ. ಹೇಳಿ ಈಗ. ನಾನು ನಂದಿನಿ ಹೇಳು. ಹಾಂ
ಓ ಲಿರಿಕ್ಸ್ ಚೇಂಜ್ ಮಾಡೋದು. ಹೇಳು. ಓಡಿ ಬರ್ತೀನಿ ಅಂತ ಓಡಿ ಓಡಿ ಸೊ ಆಮೇಲೆ ನೆಕ್ಸ್ಟ್ ಡೇ ಆ್ಯಕ್ಚುಲಿ ರಿಲೇಟಿವ್ಸ್ ಬಂದಿದ್ದರು. ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ರಾತ್ರಿಗೆ ಮತ್ತೆ ಅಡುಗೆ ರೆಡಿ ಆಗ್ತಾ ಇದೆ. ಊಟ ಮಾಡಬೇಕು. ಅಡುಗೆ ಎಲ್ಲ ರೆಡಿ ಆದಮೇಲಿಂದ ಆ್ಯಕ್ಚುಲಿ ಇದೇ ಆಗೋಯ್ತಲ್ವ ಗೈಸ್, ಊಟ ತಿಂಡಿ ನಿದ್ದೆ ಊಟ ತಿಂಡಿ ಅಡುಗೆ ಮಾಡೋದ್ರಲ್ಲೇ ಮ್ಯಾಕ್ಸಿಮಮ್ ಟೈಮ್ ಕಳೆದ್ಬಿಟ್ಟಿರುತ್ತೆ ಮನೇಲಿರೋರಿಗೆಲ್ಲ. ಬೇರೆ ಕೆಲಸಗಳಿಗೆ ಅಷ್ಟೊಂದು ಟೈಮೇ ಸಿಗೋದಿಲ್ಲ. ಗೈಸ್, ನಿಮಗೆಲ್ಲ ಒಂದು ಕ್ವೆಶನ್ನು. ಇವತ್ತು ನಿಮ್ಮದು ಲಾಸ್ಟ್ ಡೇ ಆನ್ ಅರ್ತು, ಅಂದರೆ ಕೊನೆ ದಿನ, ಕೊನೆ ಊಟ. ಇವಾಗ ಜಸ್ಟ್ ನಿಮ್ಗೆ ಉಳಿದಿರೋದು ಅಂದರೆ ಕೊನೆಯದಾಗಿ ನೀವು ಏನು ತಿನ್ನೋದಕ್ಕೆ ಇಷ್ಟಪಡ್ತೀರಾ ಫುಡ್ಡಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಸೊ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ವಾಕ್ ಹೋಗೋಣ ಅಂತ ವಾಕಿಂಗ್ ಹೋಗಿದ್ದೆ ಪಾರ್ಕಿಗೆ. ಸೊ ಚೆನ್ನಾಗಿತ್ತು, ಗ್ರೀನರಿ ಎಲ್ಲ ಇರುತ್ತಲ್ಲ, ಸೊ ಒಳ್ಳೆ ವೆದರ್ ಇರುತ್ತೆ, ಲೈಟಾಗಿ ಸನ್ಲೈಟ್ ಬರ್ತಿರುತ್ತೆ. ವಾವ್ ಅಂತ ಫೀಲ್ ಆಗುತ್ತೆ ಗೈಸ್ ಪಾರ್ಕಿಗೆ ಹೋದರೆ. ಆದರೆ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಸೊಳ್ಳೆ ಕಾಟ. ಸೊಳ್ಳೆ ಆ್ಯಕ್ಚುಲಿ ಸೊಳ್ಳೆ ಬ್ಯಾಟ್ನು ಜೊತೆಲಿ ಇಟ್ಕೊಂಡು ಹೋಗಬೇಕು ಅನಿಸುತ್ತೆ ಪಾರ್ಕಿಗೆ ಹೋಗ್ಬೇಕಾದ್ರೆ. ಅಷ್ಟು ಸೊಳ್ಳೆ ಕಾಟಗಳಿರುತ್ತೆ. ಫುಲ್ಲು ಕವರ್ ಮಾಡ್ಕೊಂಡು ಹೋಗಬೇಕು ಮೈಕೈ ಎಲ್ಲನೂ. ಒಂಚೂರು ಬಿಟ್ರೂ ಫುಲ್ಲು ಸೊಳ್ಳೆಗಳು ಮುತ್ಕೊಬಿಡುತ್ತೆ, ಹಂಗೆ ಇರ್ತವೆ ಸೊಳ್ಳೆಗಳು. ಬಟ್ ಫಾಸ್ಟಾಗಿ ವಾಕ್ ಮಾಡ್ತಿರ್ತೀವಲ್ಲ ಅಷ್ಟು ಕಾಟ ಕೊಡೋದಿಲ್ಲ. ಸ್ವಲ್ಪ ನಿಂತರೆ ಸಾಕು ಸೊಳ್ಳೆ ಬಂದ್ಬಿಡುತ್ತೆ, ಆ ಥರ ಆಗುತ್ತೆ. ಸೊ ಪಾರ್ಕಲ್ಲಿ ಫ್ರೆಶ್ ಥಾಟ್ ಇಟ್ಕೊಂಡು ವಾಕ್ ಮಾಡಬೇಕು. ಏನೇನಾಗಿರುತ್ತೆ ಹಿಂದಿನ ದಿನ ಬ್ಯಾಡ್ ಮೆಮೊರೀಸ್ ಆಯಿತು ಅಥವಾ ಇನ್ನೇನೇ ಆಯಿತು ಎಲ್ಲನೂ ಸೈಡಿಗೆ ಇಟ್ಬಿಟ್ಟು ನಮಗೆ ಅಂತ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ನಾವು ನಮ್ಮ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ನಾವೇನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ನಮ್ಮ ಲೈಫಲ್ಲಿ ಏನೇನು ಇದೆ ಇವಾಗ ಅನ್ನೋದ್ರ ಬಗ್ಗೆ ಖುಷಿ ಪಡಬೇಕು. ಸೊ ಪಾಸಿಟಿವ್ ಥಾಟ್ಸ್ನ ಆದಷ್ಟು ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಆವಾಗಲೇ ಪಾಸಿಟಿವ್ ಚೇಂಜಸ್ ಕೂಡ ಆಗುತ್ತೆ ಲೈಫಲ್ಲಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಗೈಸ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಒನ್. ಬಾಯ್.